ಮುಖ್ಯಮಂತ್ರಿಗಳಿಗೆ ಒಂದು ನ್ಯಾಯ, ಮಂತ್ರಿಗೆ ಒಂದು ನ್ಯಾಯ, ಸಾಮಾನ್ಯ ಜನರಿಗೆ ಒಂದು ನ್ಯಾಯ ಈ ದೇಶದಲ್ಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಸರ್ವರಿಗೂ ಒಂದೇ ನ್ಯಾಯ. ಇಲ್ಲಿರ್ತಕ್ಕಂಥದ್ದು ಕೆಲವರನ್ನ ಓಲೈಕೆ ಮಾಡೋದು ವೋಟ್ ಬ್ಯಾಂಕ್ಗಾಗಿ ಇದು ಮಾಡಿದಾಗ ಸಹಜವಾಗಿ ಇದು ಉದ್ಭವ ಆಗ್ಬಿಡ್ತದೆ. ಬಟ್ ಎಲ್ಲರೂ ತಿಳ್ಕೊಳ್ಳೋದೇನೋ ದಲಿತ ವಿರೋಧಿ ಅಂತ ನೀವು ಏನು ಕಾಂಗ್ರೆಸ್ ನಮಗೆ ಬಟ್ಟು ಮಾಡಿ ಹೇಳ್ತಿದ್ರು, ಹಾಗೆ ಮುಸ್ಲಿಮರುಗಳನ್ನ ಹೇಳ್ತಾರೆ ಮುಸ್ಲಿಂ ವಿರೋಧಿ ಬಿಜೆಪಿ ಅಂತಾರೆ ಅಲ್ವಾ? ಅಂದ್ರೆ ಇವರ ಮಾತುಗಳನ್ನೇ ಕೇಳ್ಕೊಂಡು ಇಲ್ಲಿ ಯಾಕೆ ಬರುತ್ತೆ ಅಂದ್ರೆ, ಒಂದು ವಿಚಾರಗಳು ಚರ್ಚೆಗೆ ಬಂದಂತ ಸಂದರ್ಭದಲ್ಲಿ ಯಾರ್ಯಾರೋ ಅದರಲ್ಲಿ ಮತ್ತೆ ಇಂಟರ್ಫಿಯರ್ ಆಗ್ತಾರೆ. ಸ್ವಾಮೀಜಿಗಳ ಸಮೇತ ಆ ವಿಚಾರಕ್ಕೆ ಎಂಟ್ರಿ ಆಗ್ತಾರೆ. ಮುಸ್ಲಿಮರಿಗೆ ಮತದಾನ ಮಾಡುವಂತ ಹಕ್ಕನ್ನೇ ಕೊಡಬಾರದು ಅನ್ನುವಂತ ರೀತಿಯಲ್ಲಿ ಮಾತಾಡ್ತಾರೆ ನೇರವಾಗಿ. ಆಮೇಲೆ ಕ್ಷಮೆ ಕೇಳ್ತಾರೆ. ಸೊ ಈ ತರದ ಚರ್ಚೆಗಳು ಎಲ್ಲಿ ಹೋಗಿ ತಲುಪುತ್ತೆ ಅಂತ ನೋಡಿ. ಸಂವಿಧಾನ ಎಲ್ಲರಿಗೂ ನ್ಯಾಯ ಕೊಟ್ಟಿದೆ, ಎಲ್ಲರಿಗೂ ಮತದಾನದ ಹಕ್ಕು ಕೊಟ್ಟಿದೆ. ಅದನ್ನು ಕಿತ್ಕೊಳ್ಳಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನೀವು ಯಾರನ್ನ ಗುರುತಿಸಿ ಹೇಳ್ತಿದ್ದೀರಿ, ಚಂದ್ರಶೇಖರ್ ಸ್ವಾಮೀಜಿಗಳು ಮೊನ್ನೆ ಮಾತಾಡೋದು, ಆ ವೇದಿಕೆಯಲ್ಲಿ ನಾನು ಕೂಡ ಇದ್ದೆ. ನಾನು ಇಮ್ಮಿಡಿಯೇಟ್ಲಿ ಅವ್ರದ್ದು ಮಾತು ಮುಗಿದ ಮೇಲೆ ನಾನು ನಿಂತು ಕೇಳಿದಾಗ, ಇಲ್ಲ ಇದು ತಪ್ಪಾಗುತ್ತೆ, ಇದನ್ನು ಮಾತಾಡಬಾರ್ದು. ಯಾಕೆ ಅಂತಂದ್ರೆ ಇದು ಪ್ರಜಾಪ್ರಭುತ್ವ ರಾಷ್ಟ್ರ, ಸಂವಿಧಾನ ಎಲ್ಲರಿಗೂ ಇದರ ಹಕ್ಕನ್ನು ಕೊಟ್ಟಿದೆ, ಈ ಹಕ್ಕನ್ನು ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ನಾನು ಅಲ್ಲೇ ವೇದಿಕೆಯಲ್ಲೇ ಹೇಳಿ ಬಂದಿದ್ದೀನಿ. ನಾನು ಈಗಲೂ ಅದನ್ನ ನಾನು ಒಪ್ಪೋದೆ. ಯಾಕೆ ಅಂತಂದ್ರೆ ಅದು ಸರ್ವರ ಹಕ್ಕು, ಹೌದು, ನೀವು ಅದನ್ನು ಕಿತ್ಕೊಳಕ್ ಬರಲ್ಲ. ಆದ್ರೆ ಈ ಓಲೈಕೆ ಇದೆಯಲ್ಲ, ಅದು ಈಗ ವಕ್ತನ ವಿಚಾರ ಬಂದಿದೆ. ಈಗ ಎಲ್ಲರಿಗೂ ಅದರ ಬಗ್ಗೆ ಸಿಟ್ಟು ಬಂದಿದೆ. ಯಾಕೆ ಅಂತಂದ್ರೆ ವಕ್ತ್ ಬೋರ್ಡು ಯಾರಿಗೆ ಸೇರಿದ್ದು? ಸರ್ವರಿಗೂ ಸೇರಿದ್ದಲ್ಲ, ಒಂದು ಧರ್ಮಕ್ಕೆ ಸೇರಿದ್ದು. ಆ ಧರ್ಮಕ್ಕೆ ಸೇರಿದಾಗ ಆ ಧರ್ಮದವರು ನಿಮ್ಗೇನಾದ್ರೂ ಗಿಫ್ಟ್ ಕೊಟ್ಟಿದ್ರೆ, ದಾನ ಕೊಟ್ಟಿದ್ರೆ ಅದು ನಿಮ್ಮದು. ಬಟ್ ದಾನ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ನಿಮ್ಮ ಜಮೀನನ್ನ ಅವರು ಇದರಲ್ಲಿ ಮೆನ್ಷನ್ ಮಾಡಿಬಿಟ್ರೆ, ಪಾಣಿಯಲ್ಲಿ ವಕ್ತಿಗೆ ಸಂಬಂಧಪಟ್ಟಿದ್ದು ಅಂದ್ರೆ ಕೋಪ ಬರಲ್ವಾ ಅವನಿಗೆ? ಆ ರೈತನ ಕೋಪ ಬರುತ್ತೆ, ಆತ ಕೇಳ್ತಾನೆ. ಆಗಿರ್ತಕ್ಕಂಥ ಪ್ರಶ್ನೆ ಇದೇನೆ. ಆದ್ರಿಂದ ಈಗ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ರೈತರು ಎಲ್ಲಾ ಜಿಲ್ಲೆಗಳಲ್ಲೂ ಈ ರೀತಿ ಆಗಿದೆ. ಅವರ ಗೋಳನ್ನು ತೋಡ್ಕೊಳ್ತಿದ್ದಾರೆ. ಅವರ ಪರವಾಗಿ ನಾವು ಮುಸಲ್ಮಾನರಿಗೂ ನಾಳೆ ತೊಂದರೆ ಆದಾಗ ನಾವು ನಿಲ್ತೇವೆ. ಇದು ಕಾಂಗ್ರೆಸ್ನ ತಪ್ಪು ಕಲ್ಪನೆಗಳನ್ನು ಇಟ್ಕೊಂಡ್ರೆ ಅದನ್ನ ನಾವೇನು ಮಾಡಕ್ಕಾಗಲ್ಲ. ಇವತ್ತು ಬೇರೆ ರೈತರಿಗೆ ಈಗ ತೊಂದರೆ ಬಂದಿದೆ, ನಾವು ನಿಂತಿದ್ದೇವೆ ವಿರೋಧ ಪಕ್ಷವಾಗಿ. ಬರೀ ಹಿಂದೂಗಳಿಗೆ ಬಂದಿದೆ ಅಂತ ತಿಳ್ಕೊಳ್ಬೇಡಿ, ಮುಸಲ್ಮಾನರಿಗೂ ಬಂದಿದೆ ಆ ಸಮಸ್ಯೆ. ಅವರ ಪಾಣಿಗಳಲ್ಲೂ ವಕಫ್ ಇದೆ, ಅವರು ಬಿಟ್ಕೊಟ್ಬಿಡ್ತಾರೆ. ಈಗ ಮುಸ್ಲಿಂ ಸಮುದಾಯದ ರೈತರು, ಹೌದು, ಅವರು ಇದ್ದಾರೆ ರೈತರು. ನೀವು ದಾನ ಕೊಟ್ಟ ಜಮೀನುಗಳನ್ನು ಮಾಡಿ. ನಾನು ಇನ್ನೊಂದು ಎಲ್ಲಕ್ಕಿಂತ ವಿಷಯ ಒಂದು ಕೇಳ್ತೀನಿ. ಮುಸಲ್ಮಾನ್ ಇದು ಏನ್ ಹೇಳ್ತದೆ, ಅವರ ಏನೋ ಪರ್ಸನಲ್ ಏನ್ ಹೇಳ್ತದೆ, ಅಲ್ಲಾನ ಅನುಯಾಯಿಗಳಲ್ಲದೆ ಬೇರೆಲ್ಲರೂ ಕೂಡ ಕಾಫಿರ್ರು ಅಂತದೆ. ಕಾಫಿರ್ರು ಅಂತಂದ್ರೆ ಅವ್ರಿಗೆ ವಿರೋಧ. ಅಂತ ಕಾಫಿರ್ರಿಂದ ಯಾವುದೇ ದಾನ, ಗಿಫ್ಟು ಏನನ್ನೂ ತಗೊಳ್ಬಾರ್ದು ಅಂತ ಹೇಳ್ತದೆ. ಆದ್ರೆ ಈ ರೈತರೆಲ್ಲ ಕಾಫಿರ್ರು, ಅದೆಂಗೆ ನಿಮ್ಮ ಇದು ನ್ಯಾಯ ಒಪ್ತದೆ? ಇದನ್ನ ಯಾಕೆ ಒಪ್ತದೆ ಇದು ಅಲ್ವಾ? ಇದು ಪ್ರಶ್ನೆ ಇರೋದು. ನೀವು ಎಲ್ಲದಕ್ಕೂ ಗಾಳ ಹಾಕಿ ಬಿಟ್ಬಿಟ್ಟಿದ್ದೀರಲ್ಲ, ಇದು ತಪ್ಪಲ್ವಾ? ಇದು ಅದರಿಂದ ಪ್ರಶ್ನೆ ಮಾಡೋದ್ರಲ್ಲಿ ಏನ್ ತಪ್ಪಿದೆ? ಇದರಿಂದಾಗಿ ನಾವು ಯಾವುದೇ ಜಾತಿ, ಯಾವುದೇ ಧರ್ಮದ ಮಧ್ಯೆ ನಾವಿಲ್ಲ. ನಾವು ಸಂವಿಧಾನದ ಪರವಾಗಿ ಬಿಜೆಪಿ ಇದೆ.